ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಪಾಪಿಗೆ ರಾಗಿ ಸರಿ ಮಾಡೋದು ಹೇಗಂತ ತೋರಿಸ್ತೀನಿ, ಬನ್ನಿ. ಒಂದು ಬೌಲ್ಗೆ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ ನಾನು. ಅದಕ್ಕೆ ನಾನು 1 ಸ್ಪೂನು ರಾಗಿ ಹಸಿಟ್ಟು, ರಾಗಿ ಸರಿ ಅಂದರೆ ಅದು ಮನೇಲೇ ಮಾಡಿರೋದು. ನಾನು ಹೊರಗಡೆ ಯಾವುದೂ ರಾಗಿ ಸರಿ ತಗೊಂಡಿಲ್ಲ. ನಾನು ಮನೇಲೇ ಮಾಡಿರೋಂಥ ರಾಗಿ ಸರಿ ತೊಗೊಂಬಂದು ಕಲಿಸ್ಕೊತಾ ಇದ್ದೀನಿ. ನೋಡಿ, 1 ಸ್ಪೂನ್ ಹಾಕ್ಕೊಂಡು ನಾವು ರಾಗಿ ಸರಿ ಕಲಿಸ್ಕೊಂಡು ಮಾಡ್ಕೋಬೇಕಾದ್ರೆ ಅದು ನೀಟಾಗಿ ಗುನ್ನೆ ಯಾವುದು ಇರದಾರಂಗೆ ನೀರಲ್ಲಿ ಚೆನ್ನಾಗಿ ಫಸ್ಟೇ ಕಲಿಸ್ಕೋಬೇಕು. ಯಾಕಂತಂದರೆ ಬಿಸಿಯಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಹಾಕೋದ್ರಿಂದ ಅದೇನಾಗುತ್ತೆ, ಗಡ್ಡೆ ಥರ ಬಂದ್ಬಿಡುತ್ತೆ. ಅದಕ್ಕೆ ನಾನು ತಣ್ಣೀರಲ್ಲೇ ಫಸ್ಟು ಅದನ್ನು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಡ್ತೀನಿ. ಯಾಕಂದರೆ ಸ್ಟವ್ ಮೇಲೆ ಆಮೇಲೆ ಇಡೋದ್ರಿಂದ ಈ ಥರ ಕಲಿಸ್ಕೊಂಡು ಸ್ಟವ್ ಮೇಲೆ ಇಡೋದ್ರಿಂದ ಅದೇನಾಗುತ್ತೆ, ಗೆಡ್ಡೆ ಬರೋದು ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಕಲಿಸ್ಕೊಂಡು, ನೋಡಿ ಈ ಥರ ಒಂಚೂರು ಗೆಡ್ಡೆ ಬರ್ದಿರೋ ಥರ ಹೀಗೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಕಲಿಸ್ಕೊಂಡಿದ್ದಾದಮೇಲೆ ನಾನೇನು ಮಾಡ್ತೀನಿ, ಈ ಥರ ಫುಲ್ಲು ಆದಮೇಲೆ ಇದನ್ನು ಗ್ಯಾಸ್ ಮೇಲೆ ಇಡಬೇಕು. ಹಿಂಗೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಪರವಾಗಿಲ್ಲ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು, ನೀಟಾಗಿ ತಿರುಗುತ್ತಾ ಬರಬೇಕು. ಇದಕ್ಕೆ ಯಾವುದೇ ಆದಂಥ ಸಾಲ್ಟ್ ಆಗಲಿ ಬೇರೆ ಆಗಲಿ ಏನೂ ಆ್ಯಡ್ ಮಾಡಬೇಡಿ. ಜಸ್ಟ್ ಈ ಥರ ಮಾಡ್ಕೊಂಡು ಹೋದರೂ ಪರವಾಗಿಲ್ಲ. ಮತ್ತು ಮಕ್ಕಳಿಗೆ ತುಪ್ಪ ಆಗುತ್ತೆ, ನಿಮ್ಗೆ ಆಗುತ್ತೆ, ಕಫ ಏನು ಕಟ್ಟಲ್ಲ ಅಂತಂದರೆ ಬೇಕಾದರೆ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ತುಪ್ಪ ಆ್ಯಡ್ ಮಾಡ್ಕೋದ್ರಿಂದ ಚೆನ್ನಾಗಿರುತ್ತೆ. ಇದು ನಾನು ಮನೆಯಲ್ಲೇ ಮಾಡಿರೋ ರಾಗಿ ಸರಿಯಿಂದ ನಾನು ತುಪ್ಪ ಏನೋ ಹಾಕ್ತಿಲ್ಲ. ಯಾಕಂದರೆ ನಮ್ಮ ಪಾಪುಗೆ ತುಪ್ಪ ಏನೋ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ಬಿಟ್ಟು ನಾನು ತುಪ್ಪ ಹಾಕ್ತಿಲ್ಲ. ಬಟ್ ನೀವೇನಾದರೂ ತುಪ್ಪ ಹಾಕ್ತೀನಿ ಅಂತಂದರೆ ಹಾಕಿ. ಬಟ್ ಸಾಲ್ಟ್ ಮಾತ್ರ 1 ಇಯರ್ವರೆಗೂ ಸಾಲ್ಟ್ ಹಾಕಬೇಡಿ. ಇದೇ ಥರ ನೋಡಿ, ಈ ಥರ ಈ ಕಂಟೆಸ್ಟೆಂಟ್ ನೋಡ್ಕೊಳ್ಳಿ. ನೀಟಾಗಿ ಗಡ್ಡೆ ಆಗದಿರೋ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಮತ್ತು 6 ಮಂತ್ ಏನಾದರೂ ಬೇಬಿ ಏನಾದ್ರೂ ಒಳಗಡೆ ಇದ್ದರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಳಿ. ನಾನು 8 ಮಂತ್ಸ್ ಆಗಿರೋದ್ರಿಂದ ಬೇಬಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ. ಗಟ್ಟಿಯಾಗಿ ಮಾಡ್ಕೋತಾ ಇರೋದು ನೋಡಿ, ಈ ಥರ ಬೊಬ್ಬೆಸ್ ಆಗಲಿ ಈ ಥರ ಬರ್ತಾ ಇರುತ್ತೆ. ತಿರುಗ್ತಾ ಇರಬೇಕು. ಹೀಗೆ ನಿಮಗೆ ರಾಗಿ ಸರಿ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಬೇಕು ಅಂತಂದ್ರೆ ನಾನು ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲೂ ಹಾಕ್ತೀನಿ. ಅದನ್ನು ಎಲ್ಲ ಥರ ಕಾಳುಗಳು ಹಾಕಿ, ಅದು ನೆನೆಸಿ ಕಾಳುಗಳು ಹಾಕಿ ಮಾಡಿರೋದು. ಅದಕ್ಕೆ ಇದು ನಾ ಮಾಡಾದ್ಮೇಲೆ ನೀವು ನೋಡಬೇಕು. ಮಾಡಾದ್ಮೇಲೆ ಪಾಪಕ್ಕೆ ತಿನ್ಸೋಕೆ ಮುಂಚೆ ನಾವೇ ತಿನ್ಕೊಬಿಡೋಣಪ್ಪ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಘಮ ಅಂತ ಇರುತ್ತೆ. ಇದಕ್ಕೆ ಯಾವುದೇ ತುಪ್ಪ ಆ್ಯಡ್ ಮಾಡಬೇಕು ಅಂತಲೂ ಇರಲ್ಲ. ಮತ್ತು ಸಾಲ್ಟು ಕೂಡ ಆ್ಯಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ಚೆನ್ನಾಗಿರೋ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ. ಆಮೇಲೆ ಲಾಸ್ಟಿಗೆ ಈ ಥರ ಹಿಂಗೆ ತಿರುಗ್ತಾ ಬರಬೇಕು ರಾಗಿ ಸರಿನ. ಅದು ಬಿಸಿ ಆಗ್ತಾ ಏನಾಗುತ್ತೆ, ಈ ಥರ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಗಟ್ಟಿ ಆಗ್ತಾ ನೋಡಿ, ಈ ಥರ ಈ ಹದದಲ್ಲಿ ಬರ್ತಾ ಇರುತ್ತೆ. ಗಟ್ಟಿ ಆಗ್ತಾ ನಾವು ಸ್ಟಾರ್ಟಿಂಗು ನೀರು ತೆಳುವಾಗಿ ಕಾಣಿಸ್ತಾ ಇತ್ತು. ಬಟ್ ಇವಾಗ ನೋಡಿ ಈ ಥರ ಗಟ್ಟಿಯಾಗಿ ಬರ್ತಾ ಇರುತ್ತೆ. ಗಟ್ಟಿಯಾಗಿರೋ ಇದನ್ನು ಇನ್ನು ಸ್ವಲ್ಪ ಹಂಗೆ ತಿರುಗ್ತಾ ಮಾಡಿ ಲಾಸ್ಟಿಗೆ ಇದಿಷ್ಟು ಸ್ವಲ್ಪ ಸ್ಲೋ ಸ್ಲಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಯಾಕಂತಂದರೆ ಗಟ್ಟಿ ಆಗ್ತಾ ತಳಗಡೆ ಇದಾಗ್ಬಿಡುತ್ತೆ. ಅದಕ್ಕೆ ಈ ಥರ ನೋಡಿ, ಇಷ್ಟು ಇದ್ದರೆ ಸಾಕು ಮಕ್ಕಳಿಗೆ. ಇಷ್ಟು ಇದ್ದರೆ ಸಾಕು. ಇದನ್ನು ತಗೊಂಡು ನಾವು ನೀಟಾಗಿ ನೋಡಿ, ಕಾಣಿಸ್ತಿದೆಯಲ್ಲ, ಈ ಥರ ಮಾಡಿಕೊಂಡ್ರೆ ಸಾಕು ಪಾಪುಗೆ ತಿನ್ನಿಸ್ಬೇಕಂತಂದರೆ. ಇದಾದಮೇಲೆ ನಾವು ನೋಡಿ ಈ ಥರ ತೆಗೆದ್ಬಿಟ್ಟು ಕೆಳಗಡೆ ಇಟ್ಕೊಂಡು ಆರಿಸ್ಕೋಬೇಕು. ಮಕ್ಕಳು ತಿನ್ನಿಸ್ಬೇಕಾದ್ರೆ ಆರಿಸ್ಬಿಟ್ಟು ಕೊಡಿ. ಲಾಸ್ಟಿಗೆ ಫೈನಲಿ ಈ ಥರ ಬರುತ್ತೆ. ಇದು ಹಿಂಗೆ ಬಂದಿರೋದು ಫುಲ್ ಆರಿಸಿದ್ರೆ ಅದು ಇನ್ನೂ ಗಟ್ಟಿಯಾಗಿರುತ್ತೆ. ಲಾಸ್ಟಿಗೆ ನಮ್ಮ ಪಾಪುಗೆ ತಿನ್ನಿಸಿದ್ದೀನಿ. ಅವಳಂತೂ ಇಷ್ಟಪಟ್ಟು ತಿಂತಾಳೆ. ಒಂಚೂರು ವೇಸ್ಟ್ ಮಾಡಲ್ಲ. ಫುಲ್ ಖಾಲಿಯಾಗೋವರೆಗೂ ಇದು ಮಾಡಲ್ಲ, ಚೆನ್ನಾಗಿ ತಿಂತಾಳೆ. ನೀವು ಇದೇ ಥರ ನೋಡ್ಕೊಂಡು ಮಾಡಿಕೊಂಡು ನಿಮ್ಮ ಪಾಪನ ಆರೋಗ್ಯನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು.